ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜನನಿ, ನೀನ್ ಹೀಗೆ ಮಗುನ ಕಣ್ಕಂಡವ್ರ ಹತ್ರ ಎಲ್ಲ ಬಿಡ್ತಾ ಇದ್ರೆ ನಾಳೆ ದಿನ ಜನ ಮಗುನ ನಿಂದೆ ಅಲ್ಲ ಅಂತಾರೆ. ಏನ್ ಚಿಕ್ಕಮ್ಮ, ಹಬ್ಬದ ದಿನ ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಹೊರಗಡೆ ಎಲ್ರು ಆ ಪಾರ್ವತಿ ತರಾನೇ ನಿನ್ ಮಗಳಿಗೂ ಗುಣ ಇದೆ ಅಂತ ಮಾತಾಡ್ತಿದ್ದಾರೆ. ಅದೇ ಆ ದಾಮಿನಿ ಅದಕ್ಕೂ ಸ್ವಲ್ಪ ಉಪ್ಪು ಖಾರ ಸೇರಿಸಿ ಮಗುಗೂ ಆ ಪಾರ್ವತಿಗೂ ಹೋಲಿಕೆ ಮಾಡ್ತಿದ್ದಾಳೆ. ಅಷ್ಟೇ ತಾನೇ? ಅವ್ರ ಅಂದ್ ಮಾತ್ರಕ್ಕೆ ನನ್ನ ಮಗಳು ಪಾರ್ವತಿ ಅಕ್ಕನ ಮಗಳಾಗ್ಬಿಡ್ತಾಳ? ಆಗದೆ ಇದ್ರು ಆಗೋ ತರ ಮಾಡಿದ್ರೆ ಏನ್ ಮಾಡ್ತೀಯಾ? ನೋಡ್ ಜನನಿ, ನೀನಿಲ್ಲಿ ಯಾರನ್ನೂ ನಂಬೇಡ. ನಿನ್ ಮಗುನ ಆದಷ್ಟು ನಿನ್ ಸುಪ್ಪರ್ದಿಯಲ್ಲೇ ಇಟ್ಕೊಳ್ಳೋದು ನಿನ್ಗೆ ಒಳ್ಳೇದು. ಸರಿ ಆಯ್ತು, ಊರಿಗೆ ಹೋದ್ಮೇಲೆ ಹಾಗೆ ಮಾಡ್ತೀನಿ. ಸರಿ ಬಾ, ಪೂಜೆ ಗೊತ್ತಾಗತ್ತೆ. ಇರಿ ಚಿಕ್ಕಮ್ಮ, ನಾನು ಹೋಗಿ ಅತ್ತೆ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಯಾವ ವಿಷಯದ ಬಗ್ಗೆ? ಅದೇ ಚಿಕ್ಕಮ್ಮ, ನಾನು ದುಬೈಗೆ ಹೋಗ್ತಿದ್ದೀನಲ್ಲ, ಆ ವಿಷಯದ ಬಗ್ಗೆ ಅತ್ತೆ ಹತ್ರ ಹೇಳ್ಬೇಕಲ್ವಾ? ಅಯ್ಯೋ ದಡ್ಡಿ ನೀನು. ಅದಕ್ಕೆ ಎಲ್ಲರೂ ಈ ನೀನು ಒಳ್ಳೆತನನ ಧಾರಾಳವಾಗಿ ಉಪಯೋಗಿಸ್ಕೊಳ್ತಾ ಇರೋದು. ನೋಡು, ನೀನು ದುಬೈಗೆ ಹೋಗೋ ಹಿಂದಿನ ದಿನದವರೆಗೂ ಈ ವಿಷಯನ ಯಾರ ಹತ್ರನೂ ಹೇಳ್ಕೋಬಾರ್ದು. ಅಲ್ಲ ಚಿಕ್ಕಮ್ಮ, ಕೊನೆ ಘಳಿಗೆಯಲ್ಲಿ ಹೇಳ್ತಿದ್ಯಾ ಅಂತ ಎಲ್ಲರೂ ನನ್ನ ಮೇಲೆ ಬೇಜಾರು ಮಾಡ್ಕೊಳಲ್ವಾ? ಒಂದು ವೇಳೆ ನೀನು ಈಗಲೇ ಹೇಳ್ದೆ ಅನ್ಕೋ, ಆಗ ಎಲ್ಲರೂ ನೀನು ಹೋಗೋದನ್ನ ತಡೆದ್ರೆ ಆಗೇನ್ ಮಾಡ್ತೀಯಾ? ಪುಟಾಣಿ ಚಿಕ್ಕ ಮಗು ಇದ್ದಾಗ ನೀನು ಕೋಪ ಮಾಡಿಕೊಂಡು ಇಲ್ಲಿಗೆ ಹೋಗ್ತೀನಿ ಅಂತ ಹೊರಟಾಗ್ಲೇ ನೀನು ಹೋಗೋದಕ್ಕೆ ಬಿಡ್ಲಿಲ್ಲ. ಇನ್ನು ನೀನು ದುಬೈಗೆ ಹೋಗ್ತೀನಿ, ಅದು ಮಗುನ ಕರ್ಕೊಂಡು ಅಂತಂದ್ರೆ ಬರೀ ಬಿಡೋದಲ್ಲ, ಖಂಡಿತವಾಗ್ಲೂ ಯಾರು ಈ ನಿನ್ನ ನಿರ್ಧಾರನ ಒಪ್ಪೋದು ಇಲ್ಲ. ಅದೇ ನೀನು ಹೋಗೋ ದಿನ ಹೇಳಿದ್ರೆ ಆ ಕ್ಷಣಕ್ಕೆ ನಿನ್ನ ಬಗ್ಗೆ ಎಲ್ಲರೂ ಕೋಪ ಮಾಡಿಕೊಂಡ್ರು, ಪ್ರೀತು ಬೇರೆ ಅಲ್ಲೇ ಇರೋದ್ರಿಂದ ನೀನು ಹೋಗ್ತೀನಿ ಅಂತ ಎಲ್ಲರೂ ಬಾಯಿನ ಮುಚ್ಚಿಸ್ಬೋದು. ಅಲ್ಲದೆ ನೀನು ನಿನ್ನ ಕುಟುಂಬ ಜೊತೆ ಸಂತೋಷವಾಗಿರೋದು ಅರಸನ ಕೋಟೆಯಲ್ಲಿ ಕೆಲವರು ಸಹಿಸಲ್ಲಮ್ಮ. ಹೌದು ಚಿಕ್ಕಮ್ಮ, ನೀವು ಹೇಳ್ತಾ ಇರೋದು ಸರಿಯಾಗೇ ಇದೆ. ನಾನು ದುಬೈಗೆ ಹೋಗೋದ್ರ ಬಗ್ಗೆ ಈಗಲೇ ಯಾರಿಗೂ ಹೇಳ್ದೆ ಇರೋದೇ ಒಳ್ಳೇದನ್ಸುತ್ತೆ. ಅಬ್ಬಾ, ಕೊನೆಗೂ ನನ್ನ ಮಾತನ್ನ ನೀನು ಒಪ್ಕೊಂಡಿಯಲ್ಲ, ನನಗಷ್ಟೇ ಸಾಕು. ಅಖಿಲಮ್ಮ, ಹೊಟ್ಟೆ ತುಂಬ್ತಾ? ವೀರಣ್ಣ, ಈಗ ತೂಕ ನೋಡಿದ್ರೆ 2 kg ಜಾಸ್ತಿ ಆಗಿರ್ತೀನಿ. ಅಷ್ಟು ತಿಂದಿದ್ದೀನಿ. ಹಾಗಾದ್ರೆ ಅಡುಗೆ ಚೆನ್ನಾಗಿದೆ ಅಂತ ಆಯ್ತು. ತುಂಬಾ ತುಂಬಾ ಚೆನ್ನಾಗಿತ್ತು. ನನಗೆಷ್ಟು ಸಂತೋಷ ಅಂದ್ರೆ, ನನ್ನ ಮನೆಯಲ್ಲಿ ನಿಜವಾಗ್ಲೂ ಹಬ್ಬ ಅಂದ್ರೆ ಇದು. ನೀನ್ ಬರಬೇಕು, ನಿನ್ ಪರಿವಾರ ಬರಬೇಕು, ನನ್ನ ಮನೆ ಒಳಗಡೆ ಕಾಲಿಡಬೇಕು, ಇಲ್ಲಿ ಎಲ್ಲ ಪೂಜೆ ಪುನಸ್ಕಾರಗಳನ್ನು ನೀನೇ ಮಾಡಬೇಕು, ಹೀಗೆ ನನ್ನ ಜೊತೆಲಿ ಕುತ್ಕೊಂಡು ಊಟ ಮಾಡಬೇಕು. ಅದೇ ಹಬ್ಬ ನನಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.